ನಮಸ್ತೆ ಸ್ನೇಹಿತರೆ, ಇವತ್ತು ಇನ್ನೊಂದು ವಿಶೇಷವಾದ ಒಂದು ಪುಣ್ಯಕ್ಷೇತ್ರ ನಾನು ಬಂದಿದ್ದೀನಿ. ಇದು ಆಲ್ಮೋಸ್ಟ್ ನೀವೆಲ್ಲ ನೋಡಿರ್ತೀರ. ಮೇನ್ ರೋಡಲ್ಲಿ ಇದು ಮೈಸೂರು ಹುಣಸೂರು ಮೇನ್ ರೋಡಲ್ಲಿರುವ ಗುಡ್ಡೆ ಬಸವೇಶ್ವರ ಸ್ವಾಮಿ ದೇವಸ್ಥಾನ. ಇದು ನೋಡ್ದಂಗೆ ನೋಡಿ ಇದು ನಿಮಗೆ ಮೈಸೂರಿಂದ ಬರೋ ರೋಡ್. ಇದು ಮೈಸೂರು ಡಬಲ್ ರೋಡು, ಮೈಸೂರು ಬೆಳಕೆರೆ. ಇನ್ನೊಂದು 1 ಕಿಲೋಮೀಟ್ರ್ ಇದೆ ಇಲ್ಲಿಂದ, ಈ ದೇವಸ್ಥಾನದಿಂದ ಗುಡ್ಡೆ ಬಸವೇಶ್ವರ ಅಂತ. ಏನು ಇಲ್ಲಿದು ಮಹತ್ವ ಏನು, ಏನಕ್ಕೆ ಗುಡ್ಡೆ ಬಸವೇಶ್ವರ ಅಂತ ಹೆಸರಾಯಿತು ಅಂತ ನಿಮಗೆಲ್ಲ ಒಂದೊಂದು ಇಂಚಾಗೂ ನಾನು ಮಾಹಿತಿನ ತಿಳಿಸ್ಕೊಡ್ತೀನಿ. ನೋಡೋ ಬನ್ನಿ. ಇದೇ ದೇವಸ್ಥಾನದ ಹೊರಾಂಗಣ. ಬಸವೇಶ್ವರಂದು ಒಂದು ವಿಗ್ರಹ ನೋಡಿ ಮೇಲೆ ಇದೆ. ಇದು ನೋಡಿ, ಇದು ಬೆಳಕೆರೆಗೆ ಹೋಗೋ ರೋಡು. ಇಲ್ಲಿಂದ ಬರೋದು ನಿಮಗೆ ಮೈಸೂರಿಂದ ಬರೋ ರೋಡು. ಸುಮಾರು ನಿಮಗೆ ಈಗ ಡಬಲ್ ರೋಡ್ ಆಗಿದೆ. ಸಿಂಗಲ್ ರೋಡ್ ಆಗಿರ್ಬೇಕಾದ್ರೆ ಬನ್ನಿ ಒಂದೊಂದು ಮಾಹಿತಿನ ತೋರಿಸ್ಕೊಡ್ತೀನಿ. ನೋಡಿ, ಇದೇ ಎದುರುಗಡೆ ಗುಡ್ಡೆ ಬಸವೇಶ್ವರ ಸ್ವಾಮಿ ದೇವಸ್ಥಾನ ಅಂತ ನೋಡಿ. ಈಗ ಒಂದು ಶ್ರೀ ಗುಡ್ಡೆ ಬಸವೇಶ್ವರ ಸ್ವಾಮಿ ದೇವಸ್ಥಾನ ಅಂತ. ಇನ್ನೊಂದೇನಂತ ಹೇಳಿದ್ರೆ, ಈಗ ಮೊದಲು ನಿಮಗೆ ಸಿಂಗಲ್ ರೋಡ್ ಇತ್ತು. ಮೈಸೂರು ಹುಣಸೂರು ಸಿಂಗಲ್ ರೋಡ್ ಇರಬೇಕಾದ್ರೆ ಸಣ್ಣದಾಗೆ ಸುತ್ತ ಕಲ್ಲುಗಳಿತ್ತಂತೆ, ಸಣ್ಣ ದಪ್ಪ ಕಲ್ಲುಗಳಿತ್ತಂತೆ. ನಾನೀಗ ತೋರಿಸ್ತಾ ಇದ್ದೀನಿ ಆ ಭಾಗದಲ್ಲಿ ಇದ್ದಿದ್ದು. ಆವಾಗ ನೀವೊಂದು 150 ವರ್ಷದ ಇತಿಹಾಸ, 150 ವರ್ಷದ ಹಿಂದೆ ಸಣ್ಣ ಕಲ್ಲುಗಳನ್ನ ಅಲ್ಲಿಗೆ ಗುಡ್ಡೆ ಅಂದರೆ ನಿಮಗೆ ಒಂದು ಕಲ್ಲುಗಳೆಲ್ಲ ಇದ್ದಿದ್ದನ್ನೆಲ್ಲ ಒಂದೇ ಕಡೆ ಸೇರಿಸಿದ್ರಂತೆ. ಆ ಕಲ್ಲುಗಳೆಲ್ಲ ಸೇರಿಸಿದಾಗ ಒಂದು ಉದ್ಭವ ಥರ ಒಂದು ಬಸವೇಶ್ವರನ ಉದ್ಭವ ಆಯ್ತಂತೆ ಆ ಕಲ್ಲಲ್ಲಿ. ಅದಕ್ಕೆ ಅದು ಗುಡ್ಡೆ ಬಸವೇಶ್ವರ ಅಂತ ಒಂದು ಹೆಸರಾಯ್ತಂತೆ. ಆಯಿತಾ? ಹೆಸರಾದ್ಮೇಲೆ ಅಲ್ಲೇ ನಿಮಗೆ ಒಂದು ಪೂಜೆ ಮಾಡ್ಕೊಂಡು ಸಣ್ಣದಾಗೆ ಗ್ರಾಮಸ್ಥರೆಲ್ಲ ಸೇರಿ ಪೂಜೆ ಮಾಡ್ತಾಯಿದ್ರಂತೆ, ಒಂದು ಆರ್ಚ್ ಮಾಡಿಬಿಟ್ಟು. ಆವಾಗ ಸರ್ಕಾರದಿಂದ ಚಂದ್ರಗುಪ್ತ ಅಂತ ಒಂದು DC ಇರಬೇಕಾದ್ರೆ ಮೇನ್ ರೋಡಿರೋ ದೇವಸ್ಥಾನಗಳೆಲ್ಲ ತೆರವು ಮಾಡಿ ಅಂತ ಒಂದು ಆದೇಶ ಬಂದ ಮೇಲೆ ಆ ದೇವಸ್ಥಾನ ತೆರವು ಮಾಡಿದ್ರಂತೆ. ಆ ದೇವಸ್ಥಾನ ತೆರವು ಮಾಡಿದ್ಮೇಲೆ ಸಣ್ಣದಾಗಿದ್ದಿದ್ದು ಒಂದು ಸಣ್ಣ ಗುಡಿ ಮಾಡ್ಕೊಂಡು ಆ ಗುಡಿನ ಒಡೆದಾಕಿದ್ಮೇಲೆ ಊರ ಗ್ರಾಮಸ್ಥರೆಲ್ಲ ಸೇರಿ ಎಲ್ಲರ ಹತ್ರನೂ ಒಂದು ಸಣ್ಣ ಒಂದು ಸಹಾಯ ರೀತಿ ಮಾಡಿ ಹಳ್ಳಿ ಎಲ್ಲ ಸುತ್ತಿ ಈ ಒಂದು ದೇವಸ್ಥಾನನ ಈಗ ಮಾಡಿದ್ದಾರೆ. ನಿಜವಾಗ್ಲೂ ಭಾರಿ ಖುಷಿಯಾಗುತ್ತೆ. ಸೊಗಸಾದ ಒಂದು ದೇವಸ್ಥಾನ, ಭಾರಿ ಒಂಥರ ಮನಸ್ಸಿಗೆ ಶಾಂತಿ ಸಿಗುತ್ತೆ. ಸೈಲೆಂಟ ವಾತಾವರಣ ನೋಡಿ. ದೇವಸ್ಥಾನ ಒಳಗಡೆ ನಾನು ಹೋಗ್ತಾ ಇದ್ದೀನಿ ಈಗ, ಗುಡ್ಡೆ ಬಸವೇಶ್ವರ ಅಂತ. ಇನ್ನೊಂದೇನು ಅಂತ ಹೇಳಿದ್ರೆ, ವಿಶೇಷವಾದ ಒಂದು ಗುಡ್ಡೆ ಬಸವೇಶ್ವರ ದೇವಸ್ಥಾನ ಟ್ರಸ್ಟರಾದ ಒಂದು ಅಧ್ಯಕ್ಷರಾದ ಅಂದಾನಿ ನಾಯಕ್ ಅವರು ನಮಗೊಂದು ಮಾಹಿತಿ ಕೊಟ್ಟರು. ಅವ್ರಿಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲಿಂದ ಅವ್ರಿಗೆ ಕೃತಜ್ಞತೆ ಸಲ್ಲಿಸ್ತೀನಿ. ಏನು ಮಾಹಿತಿ ಕೊಟ್ಟರು ಅಂತ ನಾನು ತಿಳಿಸ್ತೀನಿ. ನೋಡಿ ಇಲ್ಲೊಂದು ನೋಡಿ, ಈ ಒಂದು ಬಸವನ ಅವತಾರ ಥರ ಇದೆ ನೋಡಿ. ಇದು ಇಲ್ಲಿ ಪೂಜೆ ನೋಡಿ, ಇದು ನೋಡಿ ಒಂದು ಬಸವನ ಅವತಾರ. ಒಂದು ಕಲ್ಲಾದ್ರೂ ಒಂದು ಬಸಪ್ಪಂದ ಅವತಾರ ನೀವು ನಾನು ತೋರಿಸ್ತಾ ಇದ್ದೀನಿ, ನೀವು ನೋಡ್ಬೋದು. ಗುಡ್ಡೆ ಬಸವೇಶ್ವರ ನೋಡಿ, ಶ್ರೀ ಗುಡ್ಡೆ ಬಸವೇಶ್ವರ ದೇವಾಲಯ ಹಾಗೂ ಕಲ್ಯಾಣ ಮಂಟಪ ಅಂತ ನೋಡಿ. ಇದೆಲ್ಲ ಭಾರಿ ಸೊಗಸಾಗಿ ಮಾಡಿದ್ದಾರೆ ಕಲ್ಯಾಣ ಮಂಟಪನ. ಬನ್ನಿ ಒಳಗಡೆ ಹೋಗೋದು. ಗುಡ್ಡೆ ಬಸವೇಶ್ವರ ಸನ್ನಿಧಿ ತೋರಿಸ್ತೀನಿ ಏನು ಅನ್ನೋದು. ನೋಡಿ, ಇದೇ ಶ್ರೀ ಗುಡ್ಡೆ ಬಸವೇಶ್ವರ ಸ್ವಾಮಿ ಸನ್ನಿಧಿಗೆ ನಾನು ಒಳಗೆ ಪ್ರವೇಶ ಆದೆ. ಸಣ್ಣದಾಗೆ ನೋಡಿ, ಇದೊಂದು ಬಾಗಿಲಿದೆ ದೇವ್ರ ಸಾಮಾನು ಇಟ್ಕೊಳ್ಳೋಕ್ಕೆ. ನೋಡಿ, ಇದೇ ಗುಡ್ಡೆ ಬಸವೇಶ್ವರ ಸೇವಾ ಟ್ರಸ್ಟು. ಎಲ್ಲ ಪದಾಧಿಕಾರಿಗಳು ಎಲ್ಲ ಈ ಒಂದು ದೇವಸ್ಥಾನಕ್ಕೆ ದೊಡ್ಡ ಮಟ್ಟಿಗೆ ಈ ಒಂದು ದೇವಸ್ಥಾನ ಕಟ್ಟಬೇಕು ಅಂದರೆ ಇವ್ರದ್ದೆಲ್ಲ ಶ್ರಮ ಇದ್ದಿದ್ದರಿಂದ ಅಂದಾನಿ ನಾಯಕ್ ಅವರು ಫೋನ್ ಮಾಡಿದಾಗ ಚೆನ್ನಾಗಿ ಒಂದು ಮಾಹಿತಿ ಕೊಟ್ಟರು. ಆ ಮಾಹಿತಿ ತಗೊಂಡು ನಾನೊಂದು ವೀಡಿಯೋ ಮಾಡ್ತಾಯಿದ್ದೀನಿ. ನೋಡಿ, ಇಲ್ಲೊಂದು ಇದೆ ಸಣ್ಣದಾಗಿ ಪೂಜೆ ಸಾಮಾನು ಇಟ್ಕೊಳ್ಳೋಕೆ ಮಾಡ್ಕೊಂಡಿದ್ದಾರೆ ನೋಡಿ. ಬನ್ನಿ, ಇಲ್ಲೇ ಒಂದು ಹೋಮ ಹವನ ಮಾಡೋಕ್ಕೆ ಸಣ್ಣದಾಗೆ ಒಂದು ಕೊಂಡ ಇದೆ, ಹೋಮದ ಕೊಂಡ ಇದೆ. ಬನ್ನಿ, ಶ್ರೀ ಗುಡ್ಡೆ ಬಸವೇಶ್ವರ ಸ್ವಾಮಿ ಸನ್ನಿಧಿಗೆ ಬಂದ್ಬಿಟ್ಟಿದ್ದೀನಿ. ನೋಡಿ, ಇದೇ ಗುಡ್ಡೆ ಬಸವೇಶ್ವರ ಸ್ವಾಮಿ ಸನ್ನಿಧಿ. ಇನ್ನೊಂದು ವಿಶೇಷತೆ ಏನು ಅಂತ ಹೇಳಿದ್ರೆ, ನಮ್ಮ ಟ್ರಸ್ಟ್ ಅಧ್ಯಕ್ಷರಾದ ಅಂದಾನಿ ನಾಯಕ್ ಅವರು ಹೇಳಿದಂದರೆ, ನಾವು ದೇವಸ್ಥಾನ ಶುರು ಮಾಡೋಕ್ಕಿಂತ ಮುಂಚೆ ಒಂದು 5-6 ಜನ ಸೇರಿ ಮಾಡ್ದೋ. ಅವಾಗೆಲ್ಲ ಅಂತ ನಾವು ಏನು ಸಣ್ಣದಾಗೆ ಶುರು ಮಾಡ್ದೋ. ಇವತ್ತು 5-6 ಜನರು ಚೆನ್ನಾಗಿ ಇಟ್ಟಿದ್ದಾರೆ ಗುಡ್ಡೆ ಬಸವೇಶ್ವರ. ಏನು ನೀವು ಅನಿಸ್ಕತ್ತೀರ, ಏನು ನಿಮ್ಮ ಮನಸ್ಸಲ್ಲಿ ಕಷ್ಟಗಳನ್ನ ಅನಿಸ್ಕತ್ತೀರ, ಆ ಒಂದು ಕೆಲಸ ಗುಡ್ಡೆ ಬಸವೇಶ್ವರ ನಿಮಗೆ ಈಡೇರಿಸ್ತಾನೆ. ಸುಮಾರು ಈ ರಾಜಕಾರಣಿಗಳು ಬಂದು ಇಲ್ಲಿ ಕೇಳ್ಕೊಂಡು ಸನ್ಮಾನ GT ದೇವೇಗೌಡರು ಬಂದು ಅವ್ರಿಗೂ ಸುಮಾರು ಕೆಲಸಗಳಾಗಿದೆ, ಸುಮಾರು ಕಾರ್ಯಗಳಾಗಿದೆ ಅಂತ ಅವರು ಅಧ್ಯಕ್ಷರು ಹೇಳಿದ್ರು. ನೋಡಿ, ಇದೇ ಗುಡ್ಡೆ ಬಸವೇಶ್ವರ ಸ್ವಾಮಿ ಸನ್ನಿಧಿ. ನಿಮಗೇನೇ ಕಷ್ಟ ಇದ್ರೂ, ನಿಮ್ಮ ಮನಸ್ಸಲ್ಲಿ ಏನೇ ಕೇಳ್ಕೋಬೇಕಂದ್ರೂ ಈ ಒಂದು ಬಸಪ್ಪಂಗೆ ಸೋಮವಾರ ಶುಕ್ರವಾರ ವಾರ ಇರ್ತದೆ, ಡೈಲಿ ಪೂಜೆ ಇರ್ತದೆ. ಆದರೆ ಸೋಮವಾರ ಮತ್ತು ಶುಕ್ರವಾರ ವಾರ ಇರೋದ್ರಿಂದ
ಸೋಮವಾರ ಮತ್ತು ಶುಕ್ರವಾರ ವಾರ ಇರೋದ್ರಿಂದ ಈ ಒಂದು ಸನ್ನಿಧಿಗೆ ಬಂದು ನಿಮ್ಮ ಕಷ್ಟ ಏನೇ ಇದ್ರು ಕೇಳ್ಕೊಳ್ಳಿ. ಗುಡ್ಡೆ ಬಸಪ್ಪ ಯಾವತ್ತಿದ್ರೂ ವರ ಕೊಡ್ತಾನೆ ಅನ್ನೋದು ಮಾಹಿತಿ ನಾನು ತಗೊಂಡಿದ್ದೀನಿ. ನೋಡಿ, ಇದೇ ಒಂದು ಸನ್ನಿಧಿ ಗುಡ್ಡೆ ಗರ್ಭ ಗುಡಿ ಅಂಕಣ ಒಳಗಡೆ. ಇಲ್ಲಿ ಮೊದಲನೇ ಪೂಜೆ ಗಣಪತಿ ಇದ್ದಾರೆ. ಅದಾದಮೇಲೆ ಶಿವನಿಗೆ ಪ್ರಿಯವಾದಂಥ ಒಂದು ಬಸಪ್ಪ, ಇದು ಬಸವೇಶ್ವರ ಗುಡ್ಡೆ ಬಸಪ್ಪ ಅಂತ ಒಂದು ಗುಡ್ಡೆ ಬಸವೇಶ್ವರ ಸನ್ನಿಧಿನ ನಾನು ನಿಮಗೆ ತೋರಿಸಿದ್ದೀನಿ. ನೋಡಿ, ಇಲ್ಲಿ ನಿಜವಾಗ್ಲೂ ಹೇಳ್ತೀನಿ, ಒಂಥರ ದೇವಸ್ಥಾನನ ಭಾರಿ ಚೆನ್ನಾಗಿ ನಿರ್ಮಾಣ ಮಾಡಿದ್ದಾರೆ. ನಿಜವಾಗ್ಲೂ ಅವ್ರಿಗೆ ಕೃತಜ್ಞತೆ ಸಲ್ಲಿಸ್ತೀವಿ ನಮ್ಮ ಒಂದು ಯೂಟ್ಯೂಬ್ ಕಡೆಯಿಂದ. ನೋಡಿ, ಇಲ್ಲೇ ಈ ಕಡೆಯಿಂದ ಬಂದರೆ ನೋಡಿ, ಗುಡ್ಡೆ ಬಸವೇಶ್ವರ ಎಲ್ಲರಿಗೂ ಒಳ್ಳೇದು ಮಾಡಪ್ಪ. ಅವ್ರವ್ರ ಕಷ್ಟಗಳಲ್ಲ, ಒಳ್ಳೆ ಕೆಲಸ ಮಾಡೋರಿಗೆ, ಒಳ್ಳೆ ಧರ್ಮವಾಗಿ ನಡೆಯೋರಿಗೆ ಒಳ್ಳೇದು ಮಾಡಬೇಕು. ಅಧರ್ಮನೆಲ್ಲ ನೀನು ಕಟ್ಟಾಕಿ ಧರ್ಮವಂತರಿಗೆ ಒಳ್ಳೇದು ಮಾಡಬೇಕು ಗುಡ್ಡೆ ಬಸಪ್ಪ. ಇವತ್ತು ವಿಡಿಯೋ ಮಾಡ್ತಾಯಿದ್ದೀನಿ. ಸುಮಾರು ಜನಗಳಿಗೆ ಈ ಒಂದು ನೋಡಿರ್ತೀರ ನೀವು. ಮೈಸೂರು ಹುಣಸೂರಿಗೆ ಹೋಗೋ ರೋಡಲ್ಲಿ ಹೋಗ್ಬೇಕಾದ್ರೆ ನೋಡ್ಬೇಕಾದ್ರೆ ನಿಮಗೆ ನೋಡಿ, ಇದೊಂದು ಹಿಂಭಾಗ ನೀವು ನೋಡ್ಬೋದು. ಬನ್ನಿ, ಹಂಗೆ ನಾನು ಹೊರಗಡೆ ಹೋಗ್ತೀನಿ. ಗುಡ್ಡೆ ಬಸವೇಶ್ವರ ಸನ್ನಿಧಿಗೆ ಬಂದಿದ್ದರಿಂದ ತಿರ್ಗಾ ಈ ಕಡೆಯಿಂದ ಬಂದು ತೋರಿಸ್ತೀನಿ. ನೋಡಿ, ಗುಡ್ಡೆ ಬಸಪ್ಪ ಒಳ್ಳೇದು ಮಾಡಬೇಕು ಕಣಪ್ಪ. ನೀನು ವರ ಇಟ್ಟರೆ ಕಷ್ಟನ ಹೋಗ್ಸೋನು ನೀನು ಗುಡ್ಡೆ ಬಸಪ್ಪ. ದಯವಿಟ್ಟು ಮೈಸೂರು, ಬಿಳ್ಕೆರೆ, ಹುಣಸೂರು, ಕ್ಯಾರ್ನಗರ, ಮಡಿಕೇರಿ ಮಾರ್ಗ ಹೋಗೋಂಥವ್ರು ಈ ಒಂದು ಕ್ಷೇತ್ರ ಯಾವಾಗಲೂ ಓಪನ್ ಇರ್ತದೆ. ಅಧ್ಯಕ್ಷ ಹೇಳ್ದಂಗೆ ಸುಮಾರು ದಾನಿಗಳು ಬರ್ತಾರೆ. ನಮಗೆ ದೇವಸ್ಥಾನ ತೆಗ್ದಿರಲ್ಲ, ಅಷ್ಟು ದೂರದಿಂದ ಬಂದಿದ್ದೀವಿ ಅಂತ ಹೇಳಿದಾಗ ಅವರು ತೀರ್ಮಾನ ತಗೊಂಡು ಒಂದು ಟ್ರಸ್ಟಿಂದ ಯಾವಾಗಲೂ ಬೆಳಗ್ಗೆ 5 ಗಂಟೆಯಿಂದನೂ ನಿಮಗೆ ಸಾಯಂಕಾಲ 7 ಗಂಟೆ 8 ಗಂಟೆ ಗಂಟೆನೂ ದೇವ್ರನ್ನ ನೀವು ನೋಡ್ಬೋದು. ಇದೇ ಗುಡ್ಡೆ ಬಸವೇಶ್ವರ ಸ್ವಾಮಿ ಸನ್ನಿಧಿ. ಗುಡ್ಡೆ ಬಸಪ್ಪ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ, ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ಹೇಳ್ತಾ, ನೋಡಿ, ಇನ್ನೊಂದು ಸತಿ ನಿಮಗೆ ನಾನು ಈ ಕಡೆ ವಿಭಾಗದಲ್ಲಿ ತೋರಿಸ್ತೀನಿ. ಗುಡ್ಡೆ ಬಸಪ್ಪ ಸನ್ನಿಧಿ ತೋರಿಸಿ ನಾನು ಹೇಳ್ತಾ ಇದ್ದೀನಿ ನಿಮಗೆ. ಗುಡ್ಡೆ ಬಸವೇಶ್ವರ ನೋಡಿ, ಇನ್ನೂ ಎಲ್ಲ ಪೂಜೆ ಮಾಡಿ ಇದು ಮಾಡೋದ್ರಿಂದ ಈ ಒಂದು ಸನ್ನಿಧಿಗೆ ನಾನು ಬಂದಿದ್ದೀನಿ. ಚೆನ್ನಾಗಿ ಮಾಡಿದ್ದಾರೆ, ನಿರ್ಮಾಣ ಮಾಡಿದ್ದಾರೆ. ಸುತ್ತ ಅಕ್ಕಪಕ್ಕ ಎಲ್ಲ ದೇವಸ್ಥಾನ ನಿರ್ಮಾಣ, ಹಿಂದೆ ಕಲ್ಯಾಣ ಮಂಟಪನೂ ಇದೆಯಂತೆ, ಅಕ್ಕಪಕ್ಕ ಎಲ್ಲ ಜಮೀನಿದೆ. ನಿಜವಾಗ್ಲೂ ಇದೊಂಥರ ಕೂತ್ಕೊಂಡ್ರೆ ತಣ್ಣವಾಗಿದೆ, ಭಾರಿ ಮನಸ್ಸು ಭಾರಿ ವಿಶ್ರಾಂತಿ ಆಗುತ್ತೆ ಈ ಒಂದು ಸನ್ನಿಧಾನಕ್ಕೆ. ನಿಮಗೇನೇ ಮನಸ್ಸಲ್ಲಿ ಬೇಜಾರಾದ್ರೂ, ನೋವು ಉಂಟಾದರೆ, ನಿಮಗೆ ಈ ಹೋಗೋರಾದ ಏನಾದ್ರು ನಿಮಗೆ ಮನಸ್ಸು ಸಮಾಧಾನ ಬೇಕು ಅಂದರೆ ಈ ಗುಡ್ಡೆ ಬಸವೇಶ್ವರ ಸ್ವಾಮಿ ಸನ್ನಿಧಿಗೆ ಬಂದು ಒಂದು 10 ನಿಮಿಷ ಕೂತ್ಕೊಂಡು ಹೋಗಿ. ಬಸಪ್ಪ ನಿಮ್ಮ ಕಷ್ಟಗಳೆಲ್ಲ ಈಡೇರಿಸ್ತಾನೆ, ನಿಮ್ಮ ಮನಃಶಾಂತಿಗೆ ಒಳ್ಳೇದು ಮಾಡ್ತಾನೆ, ಮತ್ತು ನಿಮ್ಮ ಏನೇನು ಕಷ್ಟ ಕಾರ್ಯಗಳೆಲ್ಲ ಅವನು ಹೋಗಿಸ್ತಾನೆ ಅಂತ ಹೇಳ್ತಾ, ಈ ಒಂದು ಗುಡ್ಡೆ ಬಸವೇಶ್ವರ ಸನ್ನಿಧಿಗೆ ಬಂದು ಇವತ್ತು ನಾನು ನಿಮಗೆ ವಿಡಿಯೋ ಮಾಡಿದ್ದೀನಿ. ದಯವಿಟ್ಟು ಇನ್ನೂ ಅನೇಕ ನೋಡಿ, ಇನ್ನೊಂದು ಸತಿ ತೋರಿಸ್ತೀನಿ ಗುಡ್ಡೆ ಬಸವೇಶ್ವರ ಸ್ವಾಮಿ ಸನ್ನಿಧಿನ. ಗುಡ್ಡೆ ಬಸಪ್ಪ ಸನ್ನಿಧಿನ ತೋರಿಸ್ತೀನಿ. ಒಳಗಡೆ ಗರ್ಭಗುಡಿ ಅಂಕಣದಲ್ಲಿ ಗುಡ್ಡೆ ಬಸಪ್ಪ ಕೂತಿದ್ದಾರೆ. ಎಲ್ಲರಿಗೂ ಧರ್ಮವಂತರಿಗೆ, ಕಷ್ಟದಿಂದ ಕೆಲಸ ಮಾಡೋರಿಗೆ, ಒಳ್ಳೆಯವ್ರಿಗೆ ನೀನು ಕಾಪಾಡಬೇಕು ಕಣಪ್ಪ. ಇಂಥ ಕಲಿಯುಗದಲ್ಲಿ ಕೆಟ್ಟದನ್ನು ನಡೀತಾ ಇದ್ರು ಧರ್ಮವಂತರಿಗೆ, ಒಳ್ಳೆಯವ್ರಿಗೆಲ್ಲ ಇವತ್ತು ಒಂದು ಒಳ್ಳೆಯದಾಗಬೇಕು ಅಂತ ಹೇಳ್ತಾ, ಗುಡ್ಡೆ ಬಸವೇಶ್ವರ ಸನ್ನಿಧಿಗೆ ಹೇಳ್ತಾ ಇದ್ದೀನಿ. ದೇವರ ಶಕ್ತಿ ಪುಣ್ಯ ದರ್ಶನ. ಹಿಂಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ನಿಮಗೆ ನಾನು ಇನ್ನೂ ಅನೇಕ ಮಾಹಿತಿಗಳನ್ನ ತಿಳಿಸ್ಕೊಡ್ತೀನಿ.